ಬೆಂಗಳೂರಿನಲ್ಲಿ ಒಂದು ಅಮಾನವೀಯ ಕೃತ್ಯ ಬೆಳಕಿಗೆ ಬಂದಿದೆ. ಸಹಪಾಠಿಗಳಿಂದಲೇ ವಿದ್ಯಾರ್ಥಿ ಮೇಲೆ ಲೈಂಗಿಕ ದೌರ್ಜನ್ಯ. ಬೆಂಗಳೂರಿನಲ್ಲೊಂದು ಅಮಾನವೀಯ ಕೃತ್ಯ ಬೆಳಕಿಗೆ ಬರ್ತಾ ಇದೆ. ಸಹಪಾಠಿಗಳಿಂದಲೇ ವಿದ್ಯಾರ್ಥಿ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 10ನೇ ತರಗತಿ ವಿದ್ಯಾರ್ಥಿ ಮೇಲೆ ಲೈಂಗಿಕ ದೌರ್ಜನ್ಯವಾಗಿದೆ. ಈ ಬನ್ನೇರುಘಟ್ಟದ ಖಾಸಗಿ ಶಾಲಾ ಹಾಸ್ಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ರ್ಯಾಗಿಂಗ್ ಬಗ್ಗೆ ದೂರನ್ನ ನೀಡಿದ್ದಕ್ಕೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬರ್ತಾ ಇದೆ. ಹೊಸ ವಿದ್ಯಾರ್ಥಿ ಮೇಲೆ ಹಳೆ ವಿದ್ಯಾರ್ಥಿಗಳಿಂದ ರ್ಯಾಗಿಂಗ್ ಆಗಿದೆ. ಬಟ್ಟೆಯನ್ನ ಬಿಚ್ಚಿಸಿ ನೃತ್ಯವನ್ನ ಮಾಡಿಸಿ ಹಲ್ಲೆಯನ್ನ ನಡೆಸಿ ವಿಕೃತಿ ಮೆರೆದಿದ್ದಾರೆ. ರ್ಯಾಗಿಂಗ್ ಬಗ್ಗೆ ವಾರ್ಡನ್ ಮತ್ತು ಪ್ರಿನ್ಸಿಪಾಲ್ಗೆ ದೂರನ್ನ ನೀಡಿದ್ದಕ್ಕೆ ವಿದ್ಯಾರ್ಥಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಮಾಡಿದ್ದಾರೆ. ಆರೋಪಿ ವಾರ್ಡನ್ ಐವಿನ್ ಕೆಪ್ಪರ್ ಬಂಧನ ಆಗಿದೆ. ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿದ್ಯಾರ್ಥಿ ಮೇಲೆ ಲೈಂಗಿಕ ದೌರ್ಜನ್ಯ. ಹೊಸದಾಗಿ ಶಾಲೆಯ ಹಾಸ್ಟೆಲ್ಗೆ ಸೇರಿದಂತಹ ವಿದ್ಯಾರ್ಥಿ. ಈಗಾಗಲೇ ಆರೋಪಿಯ ಬಂಧನ ಆಗಿದೆ. ವಿದ್ಯಾರ್ಥಿ 10ನೇ ತರಗತಿ ಮತ್ತೆ ಓದ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 10ನೇ ತರಗತಿ ವಿದ್ಯಾರ್ಥಿಗೆ ದ್ವಿತೀಯ PU ವಿದ್ಯಾರ್ಥಿಗಳಿಂದ ರ್ಯಾಗಿಂಗ್ ನಡೆದಿದೆ. ರ್ಯಾಗಿಂಗ್ ಬಗ್ಗೆ ಪ್ರಿನ್ಸಿಪಾಲ್ ಮತ್ತು ವಾರ್ಡನ್ಗೆ ದೂರನ್ನ ಕೂಡ ಕೊಟ್ಟಿದ್ರು ವಿದ್ಯಾರ್ಥಿ ಅನ್ನೋದು ಗೊತ್ತಾಗ್ತಾ ಇದೆ. ದೂರನ್ನ ಕೊಟ್ಟಿದ್ದಕ್ಕೆ ವಿದ್ಯಾರ್ಥಿ ಮೇಲೆ ಲೈಂಗಿಕ ದೌರ್ಜನ್ಯ ಆರೋಪ ಮಾಡಿದ್ದಾರೆ. ಪ್ರಿನ್ಸಿಪಾಲ್ ಮತ್ತು ವಾರ್ಡನ್ ನಿರ್ದೇಶನದಂತೆ ಲೈಂಗಿಕ ದೌರ್ಜನ್ಯ ಆರೋಪ ಮಾಡಿದ್ದಾರೆ. ಸತತ 4 ದಿನ ಹಾಸ್ಟೆಲ್ ಕೊಠಡಿಯಲ್ಲಿ ಲೈಂಗಿಕ ಕಿರುಕುಳವನ್ನು ಕೊಡಲಾಗಿದೆ. ಸೆಪ್ಟೆಂಬರ್ 3ರಿಂದ ಸೆಪ್ಟೆಂಬರ್ 6ರವರೆಗೆ ವಿದ್ಯಾರ್ಥಿಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಲಾಗಿದೆ. ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಇದ್ದಾರೆ. ಆಮೇಲೆ ಅದು ಮಾಡಿದವರು PUC ಫಸ್ಟ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಅಂತ ಅವ್ರದ್ದು ಕಂಪ್ಲೇಂಟಲ್ಲಿದೆ. ಅದ್ರ ಜೊತೆಗೆ ಅವರು ಈ ಕಂಪ್ಲೇಂಟಲ್ಲಿ ಅಲ್ಲಿರುವಂಥ ಯಾರು ಹಾಸ್ಟೆಲ್ ಇನ್ಚಾರ್ಜ್ ವಾರ್ಡನ್ ಇರ್ತಾರೆ ಕೇರ್ಟೇಕರು, ಅವ್ರದ್ದು ಕೂಡ ಅದರಲ್ಲಿ ಕಂಪ್ಲೇಂಟಲ್ಲಿದೆ ಹೆಸರು. ಆ ಪ್ರಕಾರ ನಾವು ಕೇಸ್ ರಿಜಿಸ್ಟರ್ ಮಾಡಿಬಿಟ್ಟು ಎನ್ಕ್ವೈರಿ ಇಂಟ್ರೋಗೇಷನ್ ಮಾಡ್ತೀವಿ. ತನಿಖೆ ಜಾರಿಯಲ್ಲಿದೆ. ಆಮೇಲೆ ಇದರಲ್ಲಿ ಒಬ್ಬ ವಾರ್ಡನ್ ಕೂಡ ನಾವು ಅರೆಸ್ಟ್ ಮಾಡಿದ್ದಾಗಿದೆ. ಫರ್ದರ್ ತನಿಖೆ ಏನೇನಾಗುತ್ತೆ ಮತ್ತು ಇನ್ನಷ್ಟು ಆಳವಾಗಿ ಅದನ್ನು ಇಂಟ್ರೋಗೇಷನ್ ಮಾಡಬೇಕಾಗಿದೆ, ತನಿಖೆ ಆಗಬೇಕಾಗಿದೆ. ಆ ಪ್ರಕಾರ ಮತ್ತೆ ಫರ್ದರ್ ನಾನು ತಮಗೆ ಅಪ್ಡೇಟ್ ಮಾಡ್ತೀನಿ. ಸರ್, ಏನದು ಲೈಂಗಿಕ ದೌರ್ಜನ್ಯ ನಡೆದಿದೆಯಾ ಏನಂತ ನಡೆದಿದೆ ಅಂತ ಅವರು ಕಂಪ್ಲೇಂಟಲ್ಲಿ ವಿಕ್ಟಿಮ್ ಹೇಳಿದ್ದಾರೆ. ಆ ಪ್ರಕಾರ ನಾವು ಅದನ್ನು ರಿಜಿಸ್ಟರ್ ಮಾಡಿದ್ದೀವಿ. ಆಮೇಲೆ ಅದೇ ಮಧ್ಯರಾತ್ರಿ ಬಂದುಬಿಟ್ಟು ಅವ್ರಿಗೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಕಂಪ್ಲೇಂಟಲ್ಲಿ ಹೇಳಿದ್ದಾರೆ. ಆ ಪ್ರಕಾರ ನಾವು ಅದನ್ನು ಇದು ಅತ್ಯಂತ ಸೂಕ್ಷ್ಮವಾಗಿರುವಂಥ ಒಂದು ವಿಷಯ. ಅದಕ್ಕೆ ನಾವು ಇನ್ನಷ್ಟು ಆದ್ಯತೆ ಕೊಟ್ಬಿಟ್ಟು ಅದನ್ನು ಕೇಸನ್ನು ನಾವು ಇದು ಮಾಡ್ತಾಯಿದ್ದೀವಿ, ತನಿಖೆ ಮಾಡ್ತಾ ಇರೋದ್ರಿಂದ. ಆಮೇಲೆ ಅದರಲ್ಲಿ ಯಾರು ಅಕ್ಯೂಸ್ ಇದ್ದಾರೆ ಅವರು ಕೂಡ ಲೆಸ್ ದೆನ್ 18 ಇಯರ್ಸ್ ಇದ್ದಾರೆ. ಅವರು ಒಂದು 6 ಜನ ಇದ್ದಾರೆ. ಅವರು ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಏನಾಗಿದೆ ಎಕ್ಸಾಕ್ಟ್ ಅಂತ ಹೇಳ್ಬಿಟ್ಟು. ಫರ್ದರ್ ಇದರೊಳಗೆ ಯಾರು ಅದು ಇವತ್ತು ಒಬ್ಬರಿಗೆ ಅರೆಸ್ಟ್